ಮಾತೆ ಗಂಗೆಯೇ ಮೈದಾಳಿಗಿಳಿಸಿದ್ದಾಳೆ. ಈ ಕುಕೃತ್ಯವನ್ನು ಮಾಡಿದವನು ಕುಬೇರ ಪುತ್ರ ಗಯಗಂಧರ್ವನಂತೆ. ಅವನನ್ನು ಹುಡುಕಿಸುವ ವ್ಯವಸ್ಥೆ ಆಗಬೇಕು. ನಡೀತೇನೆ ದ್ವಾರಕಾ ಊರಿಗೆ. ನಾವೇ ಆರಂಭಿಸಿದ ಆಟವನ್ನು ಮುಗಿಸುವುದಕ್ಕೆ ಬೇರೆಯವರನ್ನು ಕಾಯಬೇಕಾಗಿದೆ. ಆ ಗಯ ನನ್ನನ್ನು ವಂಚಿಸಿ ಎಲ್ಲಿ ಹೋಗಿರಬಹುದೆಂಬುದು ನನ್ನವರೆಲ್ಲರ ಚಿಂತೆ. ಅವನು ಮತ್ತೆಲ್ಲೆಯಾದರೂ ಹೋದರೆ ಎಂಬ ಚಿಂತೆ ನನಗೂ ಇದೆ. ನಮ್ಮೆಲ್ಲರ ಚಿಂತೆಯನ್ನು ಬಗೆಹರಿಸುವವರು ಯಾರಿದ್ದಾರೆ? ಸಾವಕ ಮಂತ್ರದಿಂದ ಭಕ್ತಿಯಲ್ಲಿ ರಾಮ ರಾಮೆನಿಪ ಚಂದ ನಾರದ ಮುನಿಪನಾಗ ತ್ವರಿತದಲ್ಲಿ ದ್ವಾರಕೆಗೆ ಬಂದು ಬೇಗ ಬಂದ ತಂದು ಪೀಠವ ನೀಡಿದ ಸಾಷ್ಟಾಂಗ ವಂದನೆಗಳನ್ನು ಮಾಡಿದ ಸಾಷ್ಟಾಂಗ ವಂದನೆಗಳನ್ನು ಮಾಡಿದ ತಂದು ಪೀಠವ ನೀಡಿದ ಸಾಷ್ಟಾಂಗ ವಂದನೆಗಳನ್ನು ಮಾಡಿದ ದೇವರ್ಷಿಗಳು ಆಸೀನರಾಗಬೇಕು. ನಮಸ್ಕರಿಸಿಕೊಂಡಿದ್ದೇನೆ. ಬಡವನ ಮನೆಗೆ ಭಾಗೀರಥಿ ಕೊಂದ ಹಾಗೆ ಬಂದಿದ್ದೀರಿ. ಎಲ್ಲ ಕ್ಷೇಮವೇ? ವಸುದೇವ, ಉಪಚಾರವನ್ನು ನಿನ್ನಿಂದಲೇ ಕಲಿಯಬೇಕು ನೋಡು. ನಿರಂತರ ಚಲನೆಯಲ್ಲಿರುವ ನನಗೆ ಭಾಗೀರಥಿಯ ಹೋಲಿಕೆ ಒಂದಿಷ್ಟಾದರೂ ಹೊಂದುತ್ತದೆ. ಆದರೆ ನಿನ್ನ ಮನೆ ಬಡವರ ಮನೆಯಾದದ್ದು ಆಶ್ಚರ್ಯ. ಆದರೂ ಉಪಚಾರದ ಕ್ರಮ ಚಂದ ಆಗಿದೆ. ಬಡವರ ಮನೆಗೆ ಬಂದಿದ್ದೀರಿ, ಯಾವುದಕ್ಕೂ ದಾಕ್ಷಿಣ್ಯ ಬೇಡ. ಏನು ಬೇಕಾದರೂ ಕೇಳಿ ಪಡೆದುಕೊಳ್ಳಿ ಎಂದರೆ ಬಂದವ ಏನು ಕೇಳಿಯಾನು ಏನು ಪಡೆದಾನು. ಸುರಪನ ಸಭೆಯನ್ನು ಕಂಡವರು ವೈಕುಂಠದವರೆಗೂ ಹೋಗಿ ಬರುವವರು ನೀವು. ಭವದಲ್ಲಿ ನಾವು ಕಟ್ಟಿಕೊಂಡ ಭವನ ಬಡವರದ್ದೆಂದೆನಿಸಿದರೆ ತಪ್ಪಲ್ಲವಲ್ಲ. ಆ ವಿನಯಕ್ಕಾಗಿ ಹಾಗೆ ಹೇಳಿದೆ. ವಿನೋದ ಎಂದು ಬೇಕಾದರೂ ತಿಳಿದುಕೊಳ್ಳಿ. ಬಡವರ ಮನೆ ಊಟ ಚಂದ, ಸಿರಿವಂತರ ಮನೆ ಮಾತು